ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಗ್ಗೆ ಆಲ್ರೆಡಿ 8:30 ಆಗಿದೆ. ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸಿಟಿಲಿ ಕೆಲಸ ಇರೋದ್ರಿಂದ ಸಿಟಿಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಅಂತ ಅಂದರೆ ನೆನ್ನೆ ಸ್ವಲ್ಪ ತಂಗ್ಳನ್ನು ಜಾಸ್ತಿ ಮಿಕ್ಬಿಟ್ಟಿತ್ತು. ಅದನ್ನು ನೆನೆ ಹಾಕಿ ಅದಕ್ಕೆ ಒಂದು ಲೋಟ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಅನ್ನ ಮತ್ತು ನೆನೆಸಿರೋ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಬೆಳಗ್ಗೆ ರುಬ್ಕೊಂಡು ಇನ್ಸ್ಟೆಂಟಾಗಿ ಆವಾಗೇ ರೊಟ್ಟಿ ಹಾಕೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಕೂಡ ಶಾಪ್ ಹತ್ರ ಹೋಗಿದ್ರು. ಇವತ್ತು ಹೊರಗಡೆ ಹೋಗಬೇಕು ಅಂತ ಹೇಳಿದ್ವಲ್ಲ, ಸೊ ಒಂದು 10 ಗಂಟೆ 10:30 ಅಷ್ಟರಲ್ಲೆಲ್ಲ ಬರ್ತೀನಿ, ರೆಡಿಯಾಗು ಅಂತ ಹೇಳಿದರು. ಬಟ್ ಸ್ವಲ್ಪ ಜೆರಾಕ್ಸ್ ಮಿಷಿನು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅವರು ಸರ್ರು ಕೂಡ ಬಂದು ರೆಡಿ ಮಾಡೋಕ್ಕೆ, ಸರ್ವಿಸ್ ಮಾಡೋಕ್ಕೆ ಬಂದಿದ್ದರು. ಸೊ ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಒಂದು 12:15 ಆಗಿಬಿಡ್ತು. ನಾವು ಹೊರಡೋಷ್ಟರಲ್ಲಿ 1 ಗಂಟೆ ಆಗಿಬಿಡ್ತು. ನಾನು ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಗೊಜ್ಜು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಇಲ್ಲ, ಸೊ ಹಾಗಾಗಿ ಹೀರೆಕಾಯಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾವು ಕೂಡ ತಿಂಡಿ ಮಾಡಿಕೊಂಡು ಪಾಪುಗೂ ರೆಡಿ ಮಾಡಿಕೊಂಡು ಹೊರಟ್ವಿ. ಬಿಸಿಲು ತುಂಬಾ ಇತ್ತು. ಹೇಳಿದ್ನಲ್ಲ, ಸ್ವಲ್ಪ ಸರ್ವಿಸ್ ಮಾಡೋದು ಲೇಟ್ ಆಗೋಯಿತು. ಹಾಗಾಗಿ ಸ್ವಲ್ಪ ಹೊರಡೋದೂ ಲೇಟ್ ಆಯಿತು. ಸಿಟಿಗೆ ಏನಕ್ಕಪ್ಪ ಹೋಗ್ತಿರೋದು ಅಂತ ಅಂದರೆ, ವಿಡಿಯೋ ಮಾಡೋಕ್ಕೆ ವಿಡಿಯೋ ಸ್ಟ್ಯಾಂಡು ಮತ್ತು ರಿಂಗ್ ಲೈಟ್ ಬೇಕಿತ್ತು. ಸೊ ಅದನ್ನು ತರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಮೀಶೋಯಿಂದ ಒಂದು ತರಿಸಿದೆ, ಸೆಲ್ಫಿ ಸ್ಟಿಕ್ ಥರ ಇತ್ತು. ಬಟ್ ಅದರಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಲೆಂತು ಬಂದು ಸ್ವಲ್ಪ ಕಮ್ಮಿ ಇತ್ತು. ಸೊ ಹಾಗಾಗಿ ತರೋಣ ಅಂದ್ಕೊಂಡೆ ಹೋದ್ವಿ. ನಾವು ಸ್ಟಾರ್ಟಿಂಗು ಮೊಬೈಲ್ ಆಕ್ಸೆಸರೀಸ್ ಕೂಡ ಸೇಲ್ ಮಾಡ್ತಾಯಿದ್ವಿ. ನಾವು ಯಾವಾಗಲೂ KD ಸ್ಟ್ರೀಟಲ್ಲಿರೋ KY ಟೆಲಿಕಾಮಲ್ಲೇ ನಾವು ಪರ್ಚೇಸ್ ಮಾಡ್ತಿದ್ದು. ಅವರು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನೇ ನಮಗೆ ಪ್ರೊವೈಡ್ ಮಾಡ್ತಿದ್ರು. ಈಗಲೂ ಕೂಡ ಅಲ್ಲೇ ತರೋಣ ಅಂದ್ಕೊಂಡು ಹೋದ್ವಿ. ಫಸ್ಟು ಮೊಬೈಲ್ ಐಟಮ್ಗಳನ್ನೆಲ್ಲನೂ ಕೂಡ ಮಾರ್ತಾಯಿದ್ವಿ. ಅಂದರೆ ಇಯರ್ಫೋನ್ ಆಗಿರ್ಬೋದು, ಚಾರ್ಜರು ಎಲ್ಲ ಮೊಬೈಲ್ ಆಕ್ಸೆಸರೀಸ್ ಏನೇನಿತ್ತು ಅದನ್ನೆಲ್ಲ ನಾವು ಕೂಡ ಸೇಲ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಜೆರಾಕ್ಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದಾದಮೇಲೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕೂಡ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ನಾವು ಯಾವಾಗಲೂ ಸಿಟಿಗೆ ಹೋಗಬೇಕಾದ್ರೆ ಇಲ್ಲೇ ನಾವು ಕುಡಿಯೋದು. ಇಲ್ಲಿ ಒಬ್ಬ ಅಜ್ಜಿ ಮತ್ತು ತಾತ ಇಬ್ಬರು ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಐಸು ಏನೂ ಹಾಕಲ್ಲ. ಇದೆಲ್ಲ ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದು. ವಿಶಾಲ್ಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ವಿಜಯನಗರದಲ್ಲಿರೋ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು ಅಂತ. ಯಾಕಂತ ಅಂದರೆ ಅಲ್ಲಿ ರಿಲಯನ್ಸ್ ಹಿನ್ಕಲ್ ಹತ್ರ ರಿಲಯನ್ಸ್ ಮಾರ್ಟ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಆಫರ್ ನಡೀತಿದೆ ಅಂತ ಯಾರೋ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗು ಆವಾಗ ಎಲ್ಲ ರಿಲಯನ್ಸಲ್ಲೇ ನಾವು ಜಾಸ್ತಿ ಪರ್ಚೇಸ್ ಮಾಡ್ತಾಯಿದ್ದದ್ದು. ವಿಶಾಲ್ ಮಾರ್ಟಲ್ಲೂ ಕೂಡ ಮಾಡ್ತಿದ್ವಿ. ವಿಶಾಲ್ ಮಾರ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಿಲ್ ಮಾಡಿಸೋದು ಸ್ವಲ್ಪ ಲೇಟಾಗಿಬಿಡುತ್ತೆ. ಅದು ಬಿಟ್ಕೊಂಡ್ರೆ ಅಲ್ಲೂ ಕೂಡ ಪ್ರಾಡಕ್ಟು ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆಯಿಂದನೂ ಸಿಟಿಗೆ ಹೋಗಿ ಬಂದು ಫುಲ್ಲು ಸುಸ್ತಾದಂಗೆ ಆಗಿತ್ತು. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದೆ. ನೆಕ್ಸ್ಟ್ ವೀಕ್ ಏನೇನಾಗುತ್ತೋ, ಆಫರ್ ಇರುತ್ತೋ ಇರಲ್ವೋ ಅಂದ್ಕೊಂಡು ಇವಾಗಲೇ ಹೋಗ್ಬಿಡೋಣ ಅಂತ ಹೋಗಿ ಬರ್ತಾಯಿದ್ದೀವಿ. ಬಂದ್ವಿ, ಎಂಟ್ರಿ ಆದ್ವಿ. ಆಫರ್ ಅಂತೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಡ್ರೆಸ್ಗಳಿಗಿತ್ತು, ಗ್ರಾಸರೀಸ್ಗಿತ್ತು. ಮತ್ತು ನನ್ನ ಮಗ ಅಂತೂ ಎಲ್ಲಿಗೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅಲ್ಲೆಲ್ಲ ಲೈಟ್ ಹಾಕಿದ್ರಲ್ಲ, ಅದನ್ನೆಲ್ಲ ತುಂಬಾ ನೋಡ್ತಾ ಇದ್ನ. ಅವ್ನಿಗಂತೂ ಎಲ್ಲೋ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅವ್ನಿಗಂತೂ ಫುಲ್ ಖುಷಿ ಆಗ್ತಿತ್ತು. ಮತ್ತು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿದ್ರು ನನಗೆ. ವೀಡಿಯೋ ಮಾಡೋ ಹಾಗಿಲ್ಲ, ಫೋಟೋ ತೆಗಿಯೋ ಹಾಗಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಕ್ಲಿಪ್ ತೊಗೊಂಡೆ ಅಷ್ಟೇ. ಬಿಲ್ಲೆಲ್ಲ ಮಾಡಿಸಿ ಮನೆಗೆ ಬರುವಷ್ಟರಲ್ಲಿ ಆಲ್ಮೋಸ್ಟು ಒಂದು 6 ಗಂಟೆ ಆಗಿಬಿಟ್ಟಿತ್ತು. ಸೊ ಅವರು ಸ್ವಲ್ಪ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಶಾಪ್ ಹತ್ರ ಹೋದರು. ನಾನು ಕೂಡ ಸ್ವಲ್ಪ ಪಾಪು ಜೊತೆ ಆಟ ಆಡ್ತಿದ್ದು. ಇವತ್ತಿನ ಊಟಕ್ಕೆ ಲೈಟಾಗಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಸೊ ಮೊಸರನ್ನನೇ ಮಾಡಿಬಿಡೋಣ, ಮನೇಲಿ ಸ್ವಲ್ಪ ಮೊಸರಿತ್ತಲ್ಲ, ನನಗೂ ಕೂಡ ಬೇರೆ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಲೈಟಾಗಿ ಮೊಸರನ್ನ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಪಾಪು ಕೂಡ ಆಟ ಆಡ್ತಾ ಇದ್ದಾನೆ, ಅವರು ಆಟ ಆಡಿಸ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಶಾಪಿಂಗ್ ಡೇ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಎಲ್ಲ ತಿಂಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮಾಡಿಕೊಂಡು ನಾವು ಸ್ವಲ್ಪ ರೆಡಿಯಾಗಿ ಸಿಟಿಗೆ ಹೋದ್ವಿ. ಸಿಟಿಲಿ ಸ್ವಲ್ಪ ಎಲ್ಲ
ವಿಡಿಯೋ ಮಾಡೋಕ್ಕೆ ವಿಡಿಯೋ ಸ್ಟ್ಯಾಂಡು, ರಿಂಗ್ ಲೈಟ್ ಎಲ್ಲ ಬೇಕಾಗಿತ್ತು. ಅದನ್ನು ಕೂಡ ತಗೊಂಡ್ವಿ. ಅದೆಲ್ಲ ತಗೊಂಡು ಸ್ವಲ್ಪ ಅವರು ಏನು ಅಂಗಡಿಗೆ ಐಟಮ್ ಹಾಕಿಸ್ಬೇಕಿತ್ತು, ಅದನ್ನು ಹಾಕಿಸ್ಕೊಂಡು ಅವೆಲ್ಲ ಇಟ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಇನ್ನೂ ಸ್ವಲ್ಪ ಐಟಮ್ ತೊಗೋಬೇಕಿತ್ತು. ಸೊ ಪಾಪು ಇಟ್ಕೊಂಡು ಅದನ್ನೆಲ್ಲ ತರೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇಷ್ಟು ತೊಗೊಂಡು ಮನೆಗೆ ಬಂದುಬಿಟ್ವಿ. ಅದಾದಮೇಲೆ ಮತ್ತೆ ಸ್ವಲ್ಪ ಮನೆಯಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿತ್ತು. ಇಲ್ಲಿ ವಿಶಾಲ್ ಮಾರ್ಟ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋದ್ವಿ. ಅಲ್ಲೇ ಹೇಳಿದ್ರು ರಿಲಯನ್ಸಲ್ಲಿ ಆಫರ್ ನಡೀತಿದೆ, ಹೋಗಿ ನೋಡಿ ಅಂತ. ಅಲ್ಲಿಗೆ ಹೋಗಿದ್ವಿ. ಆಫರ್ ನಡೀತಿದೆ ಇಲ್ಲ ಅಂತ ಅಲ್ಲ, ಅಂದರೆ ಬಟ್ಟೆಗಳಿಗೆ, ಸ್ಟೀಲ್ ಪಾತ್ರೆಗಳಿಗೆ, ಗ್ರಾಸರೀಸ್ ಐಟಮ್ಗಳ ಮೇಲೆಲ್ಲ ಆಫರ್ ತುಂಬಾ ಚೆನ್ನಾಗಿ ನಡೀತಿದೆ. ಅಂದರೆ ನಾವೇನೋ ತೊಗೋಬೇಕಿತ್ತು, ಅದು ಸಿಗುತ್ತಾ ಅಂದ್ಕೊಂಡು ಹೋಗಿದ್ವಿ, ಬಟ್ ಅದು ಸಿಕ್ಕಿಲ್ಲ. ಸೊ ಹೋಗಿರೋದಕ್ಕೆ ಏನಾದ್ರು ಸಿಂಪಲ್ಲಾಗಿ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ಅಷ್ಟೇನು ಜಾಸ್ತಿನೂ ಏನು ಶಾಪಿಂಗ್ ಮಾಡಿಲ್ಲ. 1,500-2,000 ಒಳಗಡೆ ಮಾಡಿದ್ವಿ. ಈ ಥರ ಒಂದು ಕುಕ್ ಮಾಡೋಕ್ಕೆ ಒಂದು ಪಾತ್ರೆ ಈ ಥರದ್ದು ಆವಾಗಿನಿಂದನೂ ತೊಗೋಬೇಕು ಅಂತ ಅನ್ಕೋತಾ ಇದೆ. ಬಟ್ ಸದ್ಯಕ್ಕೆ ಬೇಡ ಅಂದ್ಕೊಂಡು ಇಷ್ಟು ವರ್ಷ 5 ವರ್ಷದಿಂದ 6 ವರ್ಷದಿಂದ ತೊಳ್ಕೊಂಡು ಇವತ್ತು ಇದಕ್ಕೆ ಋಣ ಕೊಡ್ತು ಅಂತ ಹೇಳ್ತಾರಲ್ಲ, ಇವಾಗ ತೊಗೊಂಡೆ ನಾನು. ಇದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 700. ಆಫರಲ್ಲಿ ನನಗೆ 350 ಸಿಕ್ತು. ನೋಡೋಣ ಯಾವ ಥರ ಇಟ್ಕೋತೀನಿ ಅಂತ. ಇದು ಬೇರೆ ಸ್ವಲ್ಪ ಗಾಜು ಥರ ಇದೆ, ಗಾಜೆ ಅನ್ಕೋತೀನಿ ಇದು, ಯಾಕೆಂದರೆ ನನಗೆ ಇದ್ರ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ನೋಡೋಣ ಯಾವ ಥರ ಯೂಸ್ ಮಾಡ್ತೀನಿ ಅಂತ. ಇದಾದಮೇಲೆ ಅವರು ಸ್ವಲ್ಪ ಸ್ನ್ಯಾಕ್ಸ್ ತರಿಸಿ ಇಟ್ಕೊಂಡಿದ್ದಾರೆ. ಮಿಕ್ಚರ್ನು ಕೂಡ ಇಟ್ಕೊಂಡಿದ್ದಾರೆ. ನನಗೇನಾಗ ಇಷ್ಟ ಆಗಲ್ಲ, ನನಗೆ ಮಿಕ್ಚರೆಲ್ಲ ಇಷ್ಟ ಆಗಲ್ಲ. ಈಗ ಈ ಬಜ್ಜಿ ಬೋಂಡ ಅವೆಲ್ಲ ತಂದುಬಿಡ್ತೀನಿ. ಈ ಥರ ಎಲ್ಲ ಮಿಕ್ಚರೆಲ್ಲ ಇಷ್ಟ ಆಗಲ್ಲ, ಅವರು ಇಷ್ಟಪಡ್ತಾರೆ. ಸೊ ಅವರು ಇಟ್ಕೊಳ್ಳಿ. ಸೊ ಇದಾದಮೇಲೆ ಪಾಪಂಗೆ ಅಂತ ಒಂದು ಪೈಪ್ ಲೋಟ ತೊಗೊಂಡಿದ್ದಾರೆ. ಇದು ಒಂದಕ್ಕೆ 150, 2ರಿಂದ 150. ಇದು ಒಂದು ತೊಗೊಳ್ಳೋದ್ರಿಂದ 150ರಲ್ಲಿ ಅರ್ಧ, ಆ ಥರ ಬೈ 1 get 1. ಇದು 150ಕ್ಕೆ 2. ನಮಗೆ ಎರಡು ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ತೊಗೊಂಡಿದ್ದಾರೆ. 150ರಲ್ಲಿ ಅರ್ಧ ಇದು. ಇದಾದಮೇಲೆ ಮತ್ತೆ ಕಾಫಿದು ಜಾಲರಿನೂ ಕೂಡ ಹಳೇದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಬರೀ ಇದು 19 ರೂಪಾಯಿ. ಚೆನ್ನಾಗಿದೆ, ನೋಡೋಕ್ಕೂ ಸ್ವಲ್ಪ ಕ್ಯೂಟ್ ಆಗಿದೆ. ಸೊ ಇದನ್ನು ತೊಗೊಂಡೆ ನಾನು. ಇದಾದಮೇಲೆ ಇದನ್ನು ಕೂಡ ಊಟದ್ದು ಪ್ಲೇಟು ಕೂಡ ತೊಗೊಂಡೆ, ಪಿಂಗಾಣಿದು. ಚೆನ್ನಾಗಿದೆ. ಇದು 2ರಿಂದ 190. ಒಂದು ತೊಗೊಂಡಿದ್ರೆ 190ರಲ್ಲಿ ಅರ್ಧ, ಬೈ 1 get 1. 190ಕ್ಕೆ 2 ಸಿಕ್ಕಿದೆ. ಮತ್ತು ಇದೊಂದು ಫ್ರೈ ಪ್ಯಾನ್ ಕೂಡ ತೊಗೊಂಡೆ. ಇದು ಆಲ್ರೆಡಿ ಒಂದು ತೊಗೊಂಡಿದೆ. ಬಟ್ ಅದು ಇಷ್ಟು ಥಿಕ್ನೆಸ್ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಸೊ ಇದು ಚೆನ್ನಾಗಿದೆ, ನೋಡೋಣ ಗಟ್ಟಿ ಇದೆ. ಎಷ್ಟು ದಿನ ಬಾಳಿಕೆ ಬರೆಸ್ತೀನಿ ಅಂತ ಗೊತ್ತಿಲ್ಲ. ಇಷ್ಟೇ ನಾನು ತೊಗೊಂಡಿದ್ದು. ಇದಾದಮೇಲೆ ಸ್ವಲ್ಪ ಸೊಪ್ಪುಗಳು ಕೂಡ ತೊಗೊಂಡೆ. ಇದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ತೊಗೊಂಡೆ. ಮತ್ತು ಪಾಪಗೆ 1-2 ಜೊತೆ ಬಟ್ಟೆ ತೊಗೊಂಡೆ ಅಷ್ಟೇ. ಮತ್ತು ಲೇಡೀಸ್ ಕುರ್ತಾಗಳು ಕೂಡ ತುಂಬಾ ಆಫರಲ್ಲಿ ನಡೀತಿದೆ. ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ತುಂಬ 9-10 ತಿಂಗಳೇ ಆಗಿಬಿಟ್ಟಿತ್ತೇನೋ ನಾನು ಇವಾಗ ಹೋಗಿದ್ದು. ಇಷ್ಟೇ ಫ್ರೆಂಡ್ಸ್. ಆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸುಮಾರು ದಿನ ತಂದೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಊರಲ್ಲಿ ಸ್ವಲ್ಪ ಸೂತಕ ಇತ್ತು. ಸೊ ಮನೆಯಲ್ಲಿ ನಾನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಅಂದರೆ ನಾನು ಆವಾಗ ಒಂದು ಶಿವರಾತ್ರಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದು. ಶಿವರಾತ್ರಿ ಹಬ್ಬದಲ್ಲೆಲ್ಲ ಎಂಥದ್ದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡಿದ್ದು. ಆವಾಗ ನಾನು ಹಬ್ಬ ಮಾಡಿದ್ದೆ ಅಲ್ವಾ, ಸೊ ಆವಾಗ ಡೀಪ್ ಕ್ಲೀನಿಂಗ್ ಮಾಡಿದ್ದು. ಆಮೇಲೆ ಊರಿಗೆ ಹೊರಟೋಗ್ಬಿಟ್ಟೆ. ಪ್ರೆಗ್ನೆಂಟಲ್ಲಿ ಏನೂ ಕೆಲಸ ಮಾಡೋ ಹಂಗಿರಲಿಲ್ಲ. ಒಂದಷ್ಟು ದಿನ ರೆಸ್ಟು, ಮತ್ತು ಊರಿಗೆ ಹೋದೆ. ಸೊ ಇನ್ಮೇಲೆ ಎಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಸೋಮವಾರದಿಂದ ಪೂಜೆ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಊರದು ಸ್ವಲ್ಪ ಸೂತಕ ಇತ್ತು. 16 ದಿನದವರೆಗೂ ಪೂಜೆ ಮಾಡೋಗಿರಲಿಲ್ಲ. ಎಲ್ಲ ಕ್ಲಿಯರ್ ಆಗುತ್ತೆ ಸೋಮವಾರದಿಂದ ಪೂಜೆ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ಪೂಜೆ ಏನಿಲ್ವಲ್ಲ ಅಂದ್ಕೊಂಡು ಬರೀ ಮನೆ ಕ್ಲೀನ್ ಮಾಡಿಕೊಂಡು ಪಾಪು ನೋಡಿಕೊಂಡು ಅಷ್ಟರಲ್ಲೇ ಮನೆ ಮೇಂಟೈನ್ ಮಾಡ್ತಾಯಿದ್ದೆ. ಇನ್ಮೇಲೆ ಸೋಮವಾರದಿಂದ ಯಾವ ಥರ ಇರುತ್ತೆ ಅಂದರೆ, ಬೆಳಿಗ್ಗೆ ಬೇಗನೆ ಒಂದು 5 ಗಂಟೆಗೆ ಎದ್ದೇಳು, ಮನೆ ಕ್ಲೀನ್ ಮಾಡು. ಇಲ್ಲ ಅಂತಂದರೆ ಹಿಂದಿನ ದಿನವೇ ಮನೆ ಕ್ಲೀನ್ ಮಾಡ್ಕೊ. ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತು ಪೂಜೆ ಮುಗಿಸ್ಕೊ, ತಿಂಡಿ ಮಾಡ್ಕೊ, ಅಂಗಡಿ ಹತ್ರ ಹೋಗ್ತಿದ್ದೆ. ಇನ್ಮೇಲೆ ಪಾಪು ಇದ್ದಾನೆ, ಪಾಪು ನೋಡ್ಕೊಂಡು ಇರಬೇಕಷ್ಟೆ. ನಾನು ಆವಾಗಿನ ಥರ ಇವಾಗ ಜಾಸ್ತಿ ನಾನೇನು ಶಾಪ್ಗೆ ಹೋಗಲ್ಲ.
ಇಷ್ಟೇ ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲೇನೇ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.